ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಿದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಮೊಬೈಲ್ ನಂಬರ್ ಯಾವ ಥರ ಅಪ್ಡೇಟ್ ಅಥವಾ ಚೇಂಜ್ ಮಾಡಬೇಕು ಮತ್ತು ಅದರ ಜೊತೆಗೆ NPCI ಮ್ಯಾಪಿಂಗ್ನ ಎಲ್ಲಿ ಚೆಕ್ ಮಾಡಬೇಕು ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅಂದರೆ ಮೊಬೈಲ್ ನಂಬರು ಆಲ್ರೆಡಿ ಅವ್ರ ಪೇರೆಂಟ್ಸ್ ಕೊಟ್ಟಿರ್ತಾರೆ. ಈಗ ನಂತರ ಅದು ಹೊಸ ಮೊಬೈಲ್ ನಂಬರು ಆಧಾರ್ ನಂಬರ್ ಲಿಂಕ್ ಆಗಿರುತ್ತೆ. ಬಟ್ ಆದರೆ ಏನಂದರೆ ಆ ಮೊಬೈಲ್ ನಂಬರು SSB ಸ್ಕಾಲರ್ಶಿಪ್ ಪೋರ್ಟಲ್ಲಿ ಯಾವ ಥರ ಅಪ್ಡೇಟ್ ಮಾಡಬೇಕಂತೇಳಿ ಮೆಸೇಜ್ ಮಾಡ್ತಾಯಿದ್ರು, ಹಾಗೆ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನೀವು 24-25 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಹತ್ರಕ್ಕೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರುತ್ತೆ. ನಿಮಗೆ ಅರ್ಜಿ ಸಲ್ಲಿಸಿಕೆ ನೋಡಿ ಫ್ರೆಂಡ್ಸ್ 31/5/2025 ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ವಿದ್ಯಾರ್ಥಿಗಳು ಮೇ 31 ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಸಲ್ಲಿಸ್ಬೋದು. ಮತ್ತು ಅದರ ಜೊತೆಗೆ ಅವ್ರದ್ದು ಓನ್ಲಿ ಫೀ ಕನ್ಸೆಷನ್ ಅಮೌಂಟ್ ಅಥವಾ ರಿಂಬರ್ಸ್ಮೆಂಟ್ ಅಮೌಂಟಿಗೆ ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಯಾವ ಥರ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಂತ ಫಸ್ಟಿಗೆ ನಿಮ್ಮದು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು ಲಾಗಿನ್ ಅಂತ ಯೂಸರ್ ID ಪಾಸ್ವರ್ಡ್ನ ಹಾಕಿ ಮತ್ತು ಕಾಂತರ ಕ್ಯಾಪ್ಚಾ ಕೋಡ್ನ ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಒಂದು ಪೋರ್ಟಲ್ ಕೂಡ ಓಪನ್ ಆಗುತ್ತೆ. ಈ ಥರ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದಮೇಲೆ ಇಲ್ಲಿ ನೀವು ಲಾಸ್ಟಿಗೆ ಒಂದು ನೋಡಿ ಫ್ರೆಂಡ್ಸ್, ಪ್ರೊಫೈಲ್ ಅಂತ ಇರುತ್ತೆ. ಇಲ್ಲಿ ಪ್ರೊಫೈಲ್ನಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಇಲ್ಲಿ ಬಂದು ನೀವು ಜಸ್ಟ್ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಸೊ ಆಲ್ರೆಡಿ ಈಗ ಹೊಸ ಮೊಬೈಲ್ ನಂಬರ್ ಯಾವುದಿದೆ ಆ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಿ ಗೆಟ್ OTP ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್. ಸೊ ನಿಮಗೇನೆಂದರೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ ಮೊಬೈಲ್ ನಂಬರ್ OTPನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ಸಾಕು ಫ್ರೆಂಡ್ಸ್, ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತಲೂ ಬರುತ್ತೆ. ನಂತರ ನೀವೆಲ್ಲ ಡೀಟೇಲ್ಸ್ಗಳನ್ನು ಕೂಡ ಎಲ್ಲ ಮುಂದಿನ ಟ್ರಾನ್ಸಾಕ್ಷನ್ಸಿಗೆ ಕೂಡ ಅದೇ ಮೊಬೈಲ್ ನಂಬರ್ನ ಯೂಸ್ ಮಾಡೋದು ನಿಮ್ಮ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ. ಸೊ ಈಗ ತಿಳಿತಾ ಅಂತ ಬಯಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ NPCI ಮ್ಯಾಪಿಂಗ್ನ ಎಲ್ಲಿ ಚೆಕ್ ಮಾಡಬೇಕಂತ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, NPCI ಮ್ಯಾಪಿಂಗ್ ಕಂಪಲ್ಸರಿ ಆಗಿರುತ್ತೆ. ಯಾಕಂದರೆ ನಿಮ್ಮ ಅಮೌಂಟ್ ಆಧಾರ್ ಬೇಸ್ಡ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮುಖಾಂತರ ಆಧಾರ್ ಲಿಂಕ್ ಇರ್ತಕ್ಕಂಥ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಸೊ ಆಧಾರ್ ನಂಬರ್ಗೆ ನೀವು ಆಮೇಲೆ ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಎರಡು ಲಿಂಕ್ ಮಾಡಲಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು NPCI ಮ್ಯಾಪಿಂಗು. ಸೊ ಈ NPCI ಮ್ಯಾಪಿಂಗ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಟೂಡೆಂಟ್ ಐಡಿನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ ಅಥವಾ ಇಲ್ಲ ಅಂತ ಕೂಡ ಚೆಕ್ ಮಾಡ್ಕೋಬೋದು. ಬ್ಯಾಂಕ್ ನಿಮ್ಮ ನೋಡಿ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಮತ್ತು ಅದ್ರ ಜೊತೆಗೆ ಸೀಡೆಡ್ ಆಗಿದೆಯಾ ಅಥವಾ ಇಲ್ಲ ಅಂತ ಸ್ಟೇಟಸ್ ಕೂಡ ಚೆಕ್ ಆಗುತ್ತೆ. ಒಂದು ವೇಳೆ ಆಧಾರ್ ಸೀಡಿಂಗ್ ಇಸ್ ನಾಟ್ ಡನ್ ಮತ್ತು ಇನ್ಆ್ಯಕ್ಟಿವ್ ಇತ್ತಂದರೆ ಸಾಕು ಫ್ರೆಂಡ್ಸ್. ಸೊ ನಿಮಗೆ ಆ ಥರದ ಅಮೌಂಟು ಬರೋದಿಲ್ಲ. ಹಾಗಾಗಿ ನಂತರ ನೀವೇನು ಮಾಡಬೇಕಂದ್ರೆ NPCI ಮ್ಯಾಪಿಂಗ್ನ ಕೂಡ ಮಾಡಿಸ್ಬೇಕಾಗತ್ತೆ. ಸೊ NPCI ಮ್ಯಾಪಿಂಗ್ ಮಾಡಲಿಕ್ಕೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ NPCI ಕಾರ್ಪೊರೇಷನ್ ಆಫ್ ವೆಬ್ಸೈಟಿಗೆ ಹೋಗಿ ನಿಮ್ಮ ಆಧಾರ್ ನಂಬರ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಎಂಟ್ರಿ ಮಾಡ್ಕೊಂಡು ಬ್ಯಾಂಕ್ ಅಕೌಂಟ್ ನಂಬರ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಕನ್ಸ್ಯೂಮರ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಕನ್ಸ್ಯೂಮರ್ ಅಂತ ಬಂದುಬಿಟ್ಟು ಸೊ ಇಲ್ಲಿ ಬಂದು ನೀವು ಆಟೋಮೆಟಿಕ್ಲಿ ನಿಮ್ಮ NPCI ಮ್ಯಾಪಿಂಗ್ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್. ಇಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನಿಮ್ಗೆ ಕಾನ್ಸ್ ಅಂತ ಭಾವಿಸ್ತೀನಿ. ಸೊ NPCI ಮ್ಯಾಪಿಂಗ್ ಇಲ್ಲಿ ನೋಡಿ. ಸೊ ಆಟೋಮೆಟಿಕ್ಲಿ ಸೊ ಇಲ್ಲಿ ಬರುತ್ತೆ. ಸೊ NPCI ಮ್ಯಾಪಿಂಗ್ ಅಂತ ಕೂಡ ಬರುತ್ತೆ ಕನ್ಸ್ಯೂಮರು. ಓಕೆ, ಸೊ NPCI ಮ್ಯಾಪಿಂಗ್. ಸೊ ಇಲ್ಲಿ ಕನ್ಸ್ಯೂಮರಿಗೆ ಬಂದು ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಸೊ ನಿಮ್ಮ ಮೊಬೈಲ್ ನಂಬರಿಗೆ ಕೂಡ ಇಲ್ಲಿ ಲಿಂಕ್ ಮಾಡಲಿಕ್ಕೆ ಅವಕಾಶ ಕೂಡ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ ಇಲ್ಲಿ. ಸೊ ಹಾಗಾಗಿ ನಿಮ್ಮ NPCI ಮ್ಯಾಪಿಂಗ್ ಮಾಡಲಿಕ್ಕೆ ಇಲ್ಲಿ ಆಟೋಮೆಟಿಕ್ಲಿ ಕನ್ಸ್ಯೂಮರು ಡೆವಲಪರ್ ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ NPCI ಮ್ಯಾಪಿಂಗ್ ಆಧಾರ್ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದರೆ ಸಾಕು ಫ್ರೆಂಡ್ಸ್. ಸೊ ಇಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಬರುತ್ತೆ. ಎನೇಬಲಿಂಗ್ ಡಿಜಿಟಲ್ ಪೇಮೆಂಟ್ ಅಂತಲೂ ಬರುತ್ತೆ. ಸೊ ಇಲ್ಲಿ ಬಂದು ಸೊ AI ಬೇಸ್ಡ್ ಇರೋದ್ರಿಂದ ಇಲ್ಲಿ ಅಂದರೆ ನಿಮಗೆ ತೋರಿಸ್ತಾ ಇಲ್ಲ ಅದು. ಸೊ ಆಟೋಮೆಟಿಕ್ಲಿ ಇಲ್ಲಿ ಬಂದು ನೀವು ಎಂಟ್ರಿ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಸೊ ನಿಮ್ಮ ಆಧಾರ್ ಲಿಂಕು ಬ್ಯಾಂಕ್ ಅಕೌಂಟಿಗೆ ಇಲ್ಲಿ ಬರುತ್ತೆ. ಸೊ ಆಟೋಮೆಟಿಕ್ಲಿ ನೀವು ಕನ್ಸ್ಯೂಮರ್ಗೆ ಆಧಾರ್ ಲಿಂಕನ್ನು ಕೂಡ ಇಲ್ಲಿ ಮಾಡ್ಕೋಬೋದಾಗಿದೆ. ನೋಡಿ, ಆಧಾರ್ ಸರ್ವಿಸಸ್ UID ಅಂತ ಬರುತ್ತೆ. ಸೊ ಇಲ್ಲಿ ಬಂದು ನೀವು ಲಿಂಕ್ ಕೂಡ ಮಾಡ್ಕೋಬೋದಾಗಿದೆ. ಸೊ KYC ಸರ್ವಿಸಸ್ ಅಂತ ಬರುತ್ತೆ. ನೋಡಿ ಫ್ರೆಂಡ್ಸ್, ಸೊ ನಿಮಗೆ KYC ಸೆಟಪ್ ಅಂತ ಬರುತ್ತೆ. ಕನ್ಸ್ಯೂಮರು ಇಲ್ಲಿ ಬರುತ್ತೆ ನೋಡಿ, ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಭಾವಿಸ್ತಿದ್ದೀನಿ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತ ಬರುತ್ತೆ. ಸೊ ಇಲ್ಲಿ ಬಂದು ನೀವು ಎನೇಬಲ್ ಕೂಡ ಮಾಡ್ಕೋಬೋದಾಗಿದೆ. ಸೊ ನಂತರ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದು ನಿಮ್ಮ ಆಧಾರ್ ನಂಬರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಎಂಟ್ರಿ ಮಾಡ್ಕೋಬೋದು. ನೋಡಿ, ಆಧಾರ್ ಸೀಡಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕು. ನಂತರ ನೀವು ಸೀಡಿಂಗ್ ಮಾಡ್ಕೋಬೇಕಿತ್ತಂದರೆ ಯಾವ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು.
ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳು ಇದ್ದಾವೆ ಫ್ರೆಂಡ್ಸ್. ಸೊ ಸೆಲೆಕ್ಟ್ ಮಾಡಿಕೊಂಡು ಅಕೌಂಟ್ ನಂಬರ್ ಮತ್ತು ಕನ್ಫರ್ಮ್ ಅಕೌಂಟ್ ನಂಬರ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಒಂದು ಕಾಂತರ ಕ್ಯಾಪ್ಚರ್ ಕೋಡು ಮತ್ತು OTP ಬರುತ್ತೆ. ಅದನ್ನು ಸಬ್ಮಿಟ್ ಮಾಡಿದರೆ ಸಾಕು ಫ್ರೆಂಡ್ಸ್. ಸೊ ನಿಮ್ಗೆ ಆಧಾರ್ ಸೀಡಿಂಗ್ ಕೋಡ್ ಆಗುತ್ತೆ. ನಂತರ ನಿಮಗೆ ಏನಪ್ಪ ಅಂದರೆ SSP ಅಮೌಂಟು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ ಕೂಡ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಆಧಾರ್ ಸೀಡಿಂಗ್ ಮಾಡಿಲ್ಲ ಮಾಡ್ಕೊಳ್ಳಿ, ಮತ್ತು ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.